ಸೊ ಇದೆಲ್ಲ ತಿಂದಾದ್ಮೇಲೆ ಮಂಡೆಯಿಂದ ಆದರೂ ನಾನು ಬ್ರಷ್ ಬಟ್ ಮಾಡಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚನ ಮಾತಾಡ್ತಾ ಇರೋದು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸಿಂಚನ ವಿಜಯಕುಮಾರ್ ಯೂಟ್ಯೂಬ್ ಚಾನಲ್. ಸೊ ಏನು ಇವತ್ತಿನ ವ್ಲಾಗ್ ಅಂತ ಅಂದರೆ ನಾನು ಪುದೀನ ರೈಸ್ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಗಸಗಸೆ ಹಾಲು ಕೂಡ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ, ಹೇಗೆ ಮಾಡ್ತೀನಿ ಅಂತ ಎಲ್ಲ ನಿಮಗೆ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಯಾ ಗೈಸ್, ಫಸ್ಟು ನೆನೆ ಸಾಂಬಾರು ಮಾಡಿದ್ದೆ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ. ಸ್ವಲ್ಪ ವರ್ಕ್ ಇದೆ. ಸೊ ಅದಕ್ಕೇನು ಸಾಂಬಾರು ಅಂತ ಅಂದರೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿಡೋಣ. ನೆಕ್ಸ್ಟು ಏನು ಬೇಕೆಲ್ಲ ರೆಡಿ ಮಾಡ್ಕೊಡೋಣ. ಒಂದೊಂದೇ ಅದು ಬಿಸಿಯಾಗಿ ಏನೇನು ಬೇಕು ತಿಂಡಿಗೆ ಎಲ್ಲ ರೆಡಿ ಮಾಡ್ಕೊಡೋಣ. ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಡೋಣ. ಈರುಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹಂಗೆ ಜಜ್ಜಿ ಹಾಕ್ಬಿಡೋಣ. ಏಕೆಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ತುಂಬ ರುಬ್ಬಿ ಹಾಕಿದ್ರೆ ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿನ. ಸೊ ಅದಕ್ಕೋಸ್ಕರ ನಾನು ಹಾಗೆ ಜಜ್ಜಿಬಿಟ್ಟು ಹಾಗೆ ಹಾಕ್ತೀನಿ. ಬೇಜಾರಿಲ್ದಂಗೆ ಯಾವಾಗ ಕಣ್ಣೀರು ಬರುತ್ತೆ ಅಂದರೆ ಈರುಳ್ಳಿ ಹಚ್ಬೇಕಾದ್ರೆ ಮಾತ್ರ ಬೇಜಾರಿಲ್ದಂಗೆ. ಮನಸ್ಸಲ್ಲಿ ಏನೂ ನೋವಿಲ್ದಂಗೆ ಅಳು ಬರೋದು ಅವಾಗ ಒಂದೇ ಅಲ್ಲ. ಎಷ್ಟೇ ನೋವಿದ್ರು ಒಂದೊಂದ್ಸಲ ಕಣ್ಣೀರು ಬರಲ್ಲ. ಬಟ್ ಈರುಳ್ಳಿ ಹಚ್ಬೇಕಾದ್ರೆ ಅಳ್ಬಾರ್ದು ಅಂದ್ಕೊಂಡ್ರು ಅಳ್ಬಾರ್ದು. ಸೊ ಇದನ್ನು ಉದುರು ಕಟ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ 3 ಜನಕ್ಕೆ ಅಷ್ಟೇ ಮಾಡೋದು. ಅದು ಲೆಕ್ಕ ಮಾಡಿದ್ರೆ ಇಬ್ಬರಿಗೆ ಮಾಡ್ದಂಗಿಲ್ಲ. ನನ್ನ ತಂಗಿ ತೊಗೊಂಡ್ರೆ ಸ್ವಲ್ಪ, ಅದಕ್ಕೋಸ್ಕರ ನಾವು ಇಬ್ಬರಿಗೆ ಲೆಕ್ಕ ಇಟ್ಕೊಂಡು ನಾನು ಮಾಡೋದು. ಸೊ ಈರುಳ್ಳಿ ಕಟ್ ಮಾಡಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡ್ಕೊಳ್ಳೋಣ. ಸುಮಾರು ಜನ ಅನ್ಕೊತಾರೆ ನಾನು ಹಿಂಗೆಲ್ಲ ಮಾಡ್ತೀನ, ನಾನೇ ಮಾಡ್ತೀನ ಅಂತ. ಸೊ ಅವ್ರಿಗೆ ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲದು ನಾನೇ ಮಾಡೋದು ಅಂತ. ಏಕೆಂದರೆ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊತಾರೆ, ನಿನ್ನ ಟಿಫನ್ ಅದು ಮಾಡೋಕೆ ಬರುತ್ತೆ, ಇದು ಮಾಡೋಕೆ ಬರುತ್ತೆ, ಏನು ಸುಳ್ಳು ಹೇಳ್ತೀನಿ ನೀನು ಮಾಡಲ್ಲ ಹಾಗೆ ಹಿಂಗೆ ಅಂತ. ಸೊ ಈ ವಿಡಿಯೋ ಅವ್ರಿಗೆ. ಸೊ ಈರುಳ್ಳಿ ಕಟ್ ಮಾಡಿದ್ದಾಯಿತು. ಈಗ ಕುಕ್ಕರ್ಗೆ ಇಟ್ಟು ಮಸಾಲ ಸ್ಪೈಸಸ್ ಆ್ಯಡ್ ಮಾಡಿ ಅದ್ರ ಜೊತೆ ಹಂಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕ್ಲೀನ್ ಮಾಡ್ಕೊಳ್ಳೋಣ. ಬೇಯಿಸಿ ಹೇಳಿಲ್ವಾ, ಮನಸ್ಸಲ್ಲೇನೋ ನೋವಿಲ್ದಂಗೆ ಅಳೋದು ಯಾವಾಗ ಅಂತಂದ್ರೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಕಣ್ಣಲ್ಲಿ ನೀರು ಬರುತ್ತೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗೇ ಇರುತ್ತೆ. ಎಲ್ಲ ಆಡ್ಕೊತಾರೆ, ನೀನು ಮಾಡೋದು ತಿಂದಿದ್ರಾ ಬದುಕಿದ್ರಾ ಅಂತ ಎಲ್ಲ. ಇಷ್ಟು ವರ್ಷ ಮಾಡಿ ತಿಂದು ಬದುಕ್ತಲ್ಲೇ ಇನ್ನೇನು ಮಾಡ್ತಾಯಿದ್ದಾರೆ ಹೇಳಿ. ಚೆನ್ನಾಗಿದ್ದಾರಲ್ಲ ನಮ್ಮ ಮನೇಲಿ. ನಾನು ಮಾಡಿದ ಅಡುಗೆ ತಿಂದು ಚೆನ್ನಾಗಿದ್ದಾರೆ. ಆಡ್ಕೊಳೋದು ಸ್ವಲ್ಪ ಕಮ್ಮಿ ಮಾಡಿಯಲ್ಲ ಅದನ್ನು. ಸೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಪುದೀನ ಸೊಪ್ಪು ತಗೊಂಡಿದ್ದಾರೆ. ಪುದೀನ ಸೊಪ್ಪನ್ನ ಬಿಡಿಸ್ಕೊಂಡು ನೀಟಾಗಿ ಇಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಒಂದಿಷ್ಟು ಸೊಪ್ಪಿದ್ರು ಸಾಕು, ಆರಾಮಾಗಿ ಮಾಡ್ಬೋದು. ಗೈಸ್ ಹಿಂಗೆ ಜನ ಅಂದರೆ ನಾವು ಮಾಡೋದು ಮಾತ್ರ ತಪ್ಪು ಅಂತ ಅಂತಾರೆ. ಬಟ್ ಅವ್ರು ಅದೇ ಕೆಲಸ ಮಾಡಿದ್ರೆ ಅದು ತಪ್ಪಿರಲ್ಲ. ಓಕೆನಾ, ನಾವು ಏನು ಮಾಡೋಕ್ಕೋದ್ರೂ ಎಲ್ಲದೂ ತಪ್ಪು. ಬಟ್ ನನ್ನ ಲೈಫ್ ಹೆಂಗಾಗಿದೆ ಅಂದರೆ ಬೇರೆಯವರು ತಪ್ಪು ಅಂತ ಹೇಳಿದ ತಕ್ಷಣ ನಾನು ಅಲ್ಲಿಗೆ ಬಿಟ್ಬಿಡೋದು. ಪ್ರತಿಯೊಂದೂ ಅವ್ರ ಡಿಸಿಷನ್ ಮೇಲೆ ನಾನು ಹೋಗಬೇಕು. ಸೊ ಹಂಗಾಗಿದೆ. ತುಂಬ ಅವರೇ ನನ್ನ ಲೈಫ್ನ ಲೀಡ್ ಮಾಡ್ತಾಯಿದ್ದಾರೆ ಅಂತ ಅನ್ಸುತ್ತೆ ಕೆಲವೊಂದು ವಿಷಯದಲ್ಲಿ. ಎಲ್ಲರೂ ಹಂಗೆ ಮಾಡ್ತಾಯಿದ್ದಾರೆ. ಬಟ್ ನನಗೆ ಏನು ಹೇಳೋದು, ಸುಮ್ಮನೆ ಆಗಬೇಕಷ್ಟೆ. ಯಾರ ಹತ್ರನೂ ಜಾಸ್ತಿ ಮಾತಾಡೋಕೆ ಹೋಗ್ಬೋದು ಅಷ್ಟೇ. ನಾವು ಮಾತಾಡಿದಷ್ಟು ಕೆಟ್ಟವರಾಗ್ತೀವಿ. ಅದಕ್ಕೆ ಮಾತಾಡ್ದಲ್ಲೇ ಇದ್ರೇ ಬೆಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾನು ಮಾತಾಡಲ್ಲ ಯಾರ ಹತ್ರನೂ. ಸುಮ್ಮನೆ ನನ್ನಿಂದ ಒಬ್ರಿಗೆ ತೊಂದರೆನೂ ಹೋಗ್ಬಾರ್ದು, ನನ್ನಿಂದ ಒಬ್ರಿಗೆ ನೋವು ಹೋಗ್ಬಾರ್ದು. ಅದಕ್ಕೆ ನಾನು ಎಲ್ಲ ಸಹಸನ ಬಿಟ್ಬಿಟ್ಟು ಆರಾಮಾಗಿ ನಾನು ಒಬ್ಬಳೇ ಹಂಗೋ ಇದ್ದೀನಿ, ಹಿಂಗೆ ಇರ್ತೀನಿ ಕೂಡ. ಯಾರು ಸಹಸನೂ ಮಾಡಬಾರ್ದು ಲೈಫಲ್ಲಿ ಅನಿಸ್ಬಿಟ್ಟಿದೆ. ಕೆಲವೊಂದು ಸಲ ಒಬ್ಬರೇ ಇದ್ರೂ ಬೆಸ್ಟ್ ಅನಿಸ್ಬಿಡುತ್ತೆ. ಯಾರ ಜೊತೆನೂ ಹೋಗ್ದಂಗೆ ಏನು ಮಾಡ್ದಂಗೆ ಒಬ್ಬರೇ ಇರೋದು ಬೆಸ್ಟ್ ಗೈಸ್ ನನ್ನ ಪ್ರಕಾರ. ನೀವು ಆರಾಮಾಗಿ ನಿಮ್ಮ ಲೈಫ್ ನಿಮ್ಮ ಇಷ್ಟವನ್ನಾಗಿರ್ಬೋದು, ಯಾರು ಏನು ಜಡ್ಜ್ ಮಾಡೋದಕ್ಕೆ ಬರಲ್ಲ. ಸೊ ಒಬ್ಬರೇ ಇರಿ, ಬೆಸ್ಟ್ ಅದು. ಲೈಫಲ್ಲಿ ಬೆಸ್ಟ್ ಕೆಲಸ ಅಂದರೆ ಒಬ್ಬರೇ ಇರೋದು.
ಸೊ ಆಯಿಲ್ ಹಾಕೊತ ಇದ್ದೀನಿ. 1 2 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ನಾನು ಅಷ್ಟೇ ಹಾಕೊಂಡಿರೋದು. ಇದು ಫ್ಲವರ್ ಬರುತ್ತಲ್ಲ ಅದಿದು. ಅದು ಆದಮೇಲೆ ಇದೇನು ಅಂತ ನನಗೆ ಗೊತ್ತಿಲ್ಲ. ಇದೇನು ಅಂತ ನನಗೆ ಗೊತ್ತಿಲ್ಲ ಗೈಸ್, ಬಟ್ ಸ್ಪೈಸಸ್ ಎಲ್ಲ ಅದ್ರ ಜೊತೆ ಇರುತ್ತಲ್ಲ. ಸೊ ಆಮೇಲೆ ಏಲಕ್ಕಿ, ಆಮೇಲೆ ಅಷ್ಟೇ. ಚಟ್ನಿ ಹಾಕ್ತಾ ಇದ್ದೀನಿ, ಕಾಣಿಸ್ತಿಲ್ಲ ಅಷ್ಟೇ. ಅದಾದ್ಮೇಲೆ ಲವಂಗ ಹಾಕೋಣ. ಸೊ ಅದಾಗಿದ ತಕ್ಷಣ ನೆಕ್ಸ್ಟು ಸ್ವಲ್ಪ ಅದನ್ನು ಫ್ರೈ ಅಂದರೆ ಸುಮ್ಮನೆ ಸ್ವಲ್ಪ ಎಣ್ಣೆ ಹಾಕಿಸಿ ಮೇಲೆ ಆನಿಯನ್ ಹಾಕೋಣ. ಆನಿಯನ್ ಸ್ವಲ್ಪ ಬ್ರೌನಿಶ್ ಕಲರ್ ಬರೋಷ್ಟರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿನ ಜಜ್ಜೋಣ ಸ್ವಲ್ಪ. ಸೊ ಇದೊಂದು ಸ್ವಲ್ಪ ಬ್ರೌನಿಶ್ ಕಲರ್ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ನಾನು ಹಾಗೆ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನೋಡಿ ಬ್ರೌನಿಶ್ ಕಲರ್ ಬಂದಿದೆ. ಸ್ವಲ್ಪ ಸ್ಮೆಲ್ ಗಮ್ಮಂತಿದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲೇ ಚೆನ್ನಾಗಿರುತ್ತೆ, ಅಂದರೆ ಇದಕ್ಕೆ ಹಾಕಿದಾಗ. ನೆಕ್ಸ್ಟು ನಾವು ಪುದೀನ ಎಲ್ಲ ವಾಶ್ ಮಾಡ್ಕೊಂಡಿರೋದನ್ನ ಹಾಕೋಣ. ಸೊ ಅಪ್ಪ ಆಗಲೇ ರೆಡಿನೇ ಟಿಫನ್ ಅಂತ ಫೋನ್ ಮಾಡಿದ್ದು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಒಂದು 5 ಹಾಕ್ಕೊತಾ ಇದ್ದೀನಿ. ಸೊ ಮನೆಗೆ ನನ್ನ ಖಾರ ಎಲ್ಲ ತಿಂತಾರೆ. ಸೊ ಇದು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರೋ ಅದು ಡಬಲ್ ನೀರು ಹಾಕೊಳ್ಳಿ. ನೀರು ಹಾಕೊಂಡಿದ್ದೀನಿ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪನ್ನ ಕಮ್ಮಿನೇ, ಎಕ್ಸ್ಕ್ಯೂಸ್ ಮೀ, ಉಪ್ಪು ಒಂದು ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಏನು ಮಾಡೋದಕ್ಕಾಗುತ್ತೆ ಗೈಸ್, ಒಂದೇ ಥರ ಗೊತ್ತಾಗಲ್ಲ ಗೈಸ್. ಸೊ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು 2 ವಿಸಿಲ್ಸ್ ಕೂಗಿಸಿದ ತಕ್ಷಣ ರೆಡಿ ಆಗುತ್ತೆ ರೈಸು. ಅದು ಚಟ್ನಿ ಮಾಡಿಕೊಂಡ್ರೆ ತಿನ್ನೋಣ ಅಷ್ಟೇ ಅಷ್ಟೇ. ಸೊ ಗೈಸ್ ಅಕ್ಕಿ ಹಾಕ್ತಿದ್ದೀನಿ. ಸೊ ನೀಟಾಗಿ 2 ಸಲ ವಾಶ್ ಮಾಡಿ, ಕುಡಿಯೋ ನೀರಲ್ಲಿ 1 ಸಲ ವಾಶ್ ಮಾಡಿ ಹಾಕೋಣ. ಅಕ್ಕಿಲಿ ತುಂಬ ಕೆಮಿಕಲ್ ಮಿಕ್ಸ್ ಇರುತ್ತಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದು ರೆಡಿ ಆಯಿತು. ಉಪ್ಪು ಕರೆಕ್ಟಾಗಿ
ಕರೆಕ್ಟಾಗಿದೆ. ಗೊತ್ತಾ ಇದು. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಡು ಗೈಸ್ ನನಗೆ ಇದು ಗಸಗಸೆ ಹಾಲಿಗೆ ಗಸಗಸೆ ಮತ್ತು ಗೋಡಂಬಿ ಮತ್ತು ಬಾದಾಮಿನ ರುಬ್ಬಿಟ್ಕೊಂಡಿದ್ದೆ. ಇದ್ರ ಜೊತೆಗೆ ಕಾಯಿ ಹಾಕ್ಬಿಟ್ಟು ಕಾಯಿನ ರುಬ್ಬಿಟ್ಕೊಂಬೇಡ. ಇದನ್ನು ರುಬ್ಬಿಟ್ಕೊಂಡು ನೆಕ್ಸ್ಟು ಹಾಲು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಬೆಲ್ಲನೂ ಹಾಕಿ ಇದನ್ನು ರುಬ್ಬಿಟ್ಟಿರೋದನ್ನ ಅದಕ್ಕೆ ಹಾಕಿದ್ರೆ ಗಸಗಸೆ ರೆಡಿ. ಗೈಸ್ ಹಾಲು ಇವಾಗ ಬಿಸಿ ಇಟ್ಟಿದ್ದೀನಿ. ಸೊ ಹಾಲಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಕಾಯಿ ಒಂದು ರುಬ್ಬಿ ಹಾಕಬೇಕು, ಗಸಗಸೆ ಎಲ್ಲ ಮಿಕ್ಸ್ ಮಾಡಿ. ಸೊ ಅದಾಗಿದ ತಕ್ಷಣ ಅದಾದಮೇಲೆ ಇದು ಮಾಡ್ತೀನಿ. ಯಾಕೆಂದರೆ ಸ್ವೀಟ್ ಚಟ್ನಿ ರುಬ್ಬಿಟ್ರೆ ಅದೇ ಜಾರಲ್ಲಿ ಮತ್ತು ಸ್ವೀಟು ಖಾರ ಎಲ್ಲ ಮಿಕ್ಸ್ ಆಗೋಗ್ಬಿಡೋದು. ಅದಕ್ಕೆ ಫಸ್ಟ್ ನಾನು ಗಸಗಸೆ ಹಾಲಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಚಟ್ನಿ ಮಾಡ್ತೀನಿ. ಸೊ ಇಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗಸಗಸೆ ಮತ್ತು ಬಾದಾಮಿ ಗೋಡಂಬಿ ರುಬ್ಬಿರೋದಿತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರೆಡಿಯಾಗಿದೆ ರುಬ್ಬಿರೋದು. ಇದನ್ನೆಲ್ಲ ಹಾಕಿ ಶುಗರ್ ಬಿಡೋಣ ಅಂತ ಅಂದ್ಕೊಂಡಿರ್ತೀನಿ. ಕರೆಕ್ಟಾಗಿ ಒಂದು 4 ದಿನ ಬಿಟ್ಟಿರ್ತೀನಿ. ನೆಕ್ಸ್ಟ್ 4 ದಿನ ಬಿಟ್ಟಾದ್ಮೇಲೆ ಅದೇ ಗೋಳು ಗೈಸ್. ಏನಾದ್ರು ತಿನ್ನಬೇಕು ಅನಿಸುತ್ತೆ, ಬೇಕ್ರಿಗೆ ಹೋಗೋಣ ಅನಿಸುತ್ತೆ, ಚಂಪಾಕಲಿ ತಿನ್ನಬೇಕು ಅನಿಸುತ್ತೆ, ಏನಾದ್ರು ಸ್ವೀಟ್ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ತುಂಬ ಸ್ವೀಟ್ ಅಂದರೆ ಇಷ್ಟಪಟ್ಟು ಆದರೂ ಕಂಟ್ರೋಲ್ ಮಾಡ್ಕೊಂಡು ಬಂದಿರ್ತೀನಿ. ಬಟ್ ಮನೇಲಿ ಏನಾದ್ರು ಮಾಡಿದಾಗ ನನಗೆ ದೇವರಾಣ ತಿನ್ನಂಗೆ ಇರೋದಕ್ಕಾಗಲ್ಲ. ಅದಕ್ಕೋಸ್ಕರ ಇರೋದನ್ನ ಲೈಫ್ ತಿನ್ಬೇಡ ಅಂತ ತಿನ್ಬಿಟ್ಟಿರ್ತೀನಿ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಡಯಟು ಅದು ಇದು ಅಂತ. ಬಟ್ ಯಾವುದೊಂದು ನೀಟಾಗಿ ಮಾಡಿಲ್ಲ. ನೆಕ್ಸ್ಟ್ ಅಟ್ಲೀಸ್ಟ್ ಇದೆಲ್ಲ ತಿಂದಾದ್ಮೇಲೆ ಮಂಡೆಯಿಂದ ಆದರೂ ನಾನು ಫ್ರೆಶ್ ಡಯಟ್ ಮಾಡಬೇಕು. ಗೈಸ್ ಹೇಗಿದೆ ನೋಡೋಣ. ಹಾಕಿದ್ದೀನಿ ಎಲ್ಲ. ಸೊ ಹೇಗಿದೆ ಅಂತಂದರೆ ಒಂದಷ್ಟು ಚಲೋ ಇತ್ತು, ಸಕ್ಕತ್ತಾಗಿದೆ. ಸ್ವಲ್ಪ ಶುಗರ್ ಹಾಕ್ತ. ನೀವು ಮಾಡ್ಕೊಳ್ಳಿ ಗೈಸ್, ಬಾಡಿಗೆ ತುಂಬ ಒಳ್ಳೆಯದು. ಚೆನ್ನಾಗಿ ಮಾಡಿದ್ದೀನಿ, ಪರವಾಗಿಲ್ಲ. ಸ್ವಲ್ಪ ಕುದಿಯಕ್ಕೆ ಇಡೋಣ. ಕುದ್ದಾಗಿದ ತಕ್ಷಣ ಹಾಕೊಂಡು ಕುಡ್ಬೋಣ. ಒಂದು ಮಾಡೋಕ್ಕೋಗಿ 2 ಮಾಡ್ತೀನಿ. ನನಗೆ ಯಾವ ಕೆಲಸನಾದ್ರೂ ಆಯಿತು. ಒಂದು ಸ್ಪೂನಲ್ಲಿ ಹಾಕೋಷ್ಟು ಪೇಷನ್ಸು ಇಲ್ಲ ನಮಗೆ. ಸೊ ಚಟ್ನಿ ಮಾಡೋಣ. ಆಯ್ತಿದ್ವಿಲ್ಲ, ಚಟ್ನಿ ಮಾಡೋಣ. ಚಟ್ನಿಗೆ ಇಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 2 ಇಲ್ಕ್ ಬೆಳ್ಳುಳ್ಳಿ. ಒಂದು ಫುಲ್ ಬೆಳ್ಳುಳ್ಳಿ ಅಲ್ಲ, 2 ಇಲ್ಕ್ ಬೆಳ್ಳುಳ್ಳಿ. ಪ್ಲೀಸ್ ನಂಗೆ ಎಲ್ಲದೂ ಮಾಡೋದಕ್ಕೆ ಬರುತ್ತೆ ಅಡುಗೆ, ಬಟ್ ಮಾಡಲ್ಲ. ಏಯ್ ಗೈಸ್ ಇದೇ 2 ಕೆಲಸ. ನಾನು ಹೇಳಿಲ್ವ ನಾನು ಏನಾದರೂ ಮಾಡೋಕ್ಕೋದ್ರೆ 2 ಕೆಲಸ ಮಾಡ್ತೀನಿ ಅಂತ. ಏನೂ ಮಾಡೋದಕ್ಕಾಗಲ್ಲ, ಮಾಡ್ಬೇಕಾಗಲ್ಲ ಆಗ್ತದೆ. ಇರೋ ಒಂದು ಕೆಲಸನೇ ಮಾಡೋದಕ್ಕಾಗಲ್ಲ. ಈಗ 2 ಕೆಲಸ ಮಾಡ್ಬೇಕು ಅಂದ್ರೆ ಹುರಿದೋಗ್ಬಿಡುತ್ತೆ ಗೈಸ್. ಗೈಸ್ ಚಟ್ನಿ ಎಲ್ಲ ಹಾಕ್ಕೊಂಡಿದ್ದೀನಿ. ನನಗೆ ಬೇಜಾರೇ ಆಗೋಗ್ಬಿಡ್ತಿದೆ ಎಲ್ಲ ಚೆನ್ನಾಗಿದ್ದಕ್ಕೆ. ಗೈಸ್ ನನಗೆ ಇವಾಗ ಹೆಂಗೆ ಆಗ್ತಿದೆ ಅಂದರೆ, ಇವಾಗ ಅಂತಲ್ಲ, ಇದು ಅಂತನೆಲ್ಲ ಪ್ರತಿಯೊಂದು ವಿಷಯನೂ ಅಷ್ಟೇ. ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರಾಗುತ್ತೆ, ಅಳು ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ಅಳ್ತೀನಿ, ಆಮೇಲೆ ಸುಮ್ಮನೆ ಆಗ್ತೀನಿ. ಯಾರು ಹೇಳಕ್ಕೆ ಹೋಗಲ್ಲ, ಕೇಳಕ್ಕೆ ಹೋಗಲ್ಲ. ಸುಮ್ಮನೆ ಹತ್ತುಬಿಟ್ಟು ಒಬ್ಬಳೇ ಸುಮ್ಮನೆ ಹೋಗ್ತೀನಿ ಅಷ್ಟೇ. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಟಿಫನ್ನ. ಎಲ್ಲ ಆಡ್ಕೊಂತಿರಲ್ರು ನೋಡ್ರಿ. ಇದಕ್ಕೆ ಈ ಚಟ್ನಿ
ಓಕೆನಾ. ಆಮೇಲೆ ಇದು ಗಸಗಸೆ ಹಾಲು, ನಾನಂತೂ ಚೆಲ್ಲಿ ಫುಲ್ ಇದ್ದಿದ್ದನ್ನ ಅರ್ಧ ತೊಗೊಂಬಂದಿದ್ದೀನಿ. ಇದು ಕುಡಿಯೋಷ್ಟರಲ್ಲಿ ನೆಕ್ಸ್ಟ್ ಲಾಸ್ಟ್ ಟೈಮು ಇದೇ ಥರ ಮಾಡಿದೆ. ಬಟ್ ಏನು ಗೊತ್ತಾ, ಇದರಲ್ಲಿ ಹಿಂಗೆ ಹಿಡ್ಕೊಳಕ್ಕೆ ಹೋಗಿ ಎತ್ತಿ ಚೆಲ್ಲಿ ಎಲ್ಲ ಮೈಮೇಲೆಲ್ಲ ಚೆಲ್ಕೊಂಡು ಫುಲ್ಲು ಅಡುಗೆ ಮನೆ ತುಂಬ ಚೆಲ್ಬಿಟ್ಟು ಎಲ್ಲ ಇದು ಮಾಡಿದೆ. ಅಂಥ ಕೆಲಸಗಳು ಮಾಡ್ತೀನಿ, ಅದಕ್ಕೆ ನಾನು ಜಾಸ್ತಿ ಅಡುಗೆ ಮನೆ ಕಡೆ ಹೋಗ್ತಾ ಇರಲಿಲ್ಲ ಫಸ್ಟು. ಇವಾಗ ನಾನೇ ಮಾಡಬೇಕಲ್ಲ, ಸೊ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಗೈಸ್, ನೆಕ್ಸ್ಟು ನನ್ನ ಫ್ರೆಂಡಿಗೆ ಎಗ್ ಬಿರಿಯಾನಿ ಬೇಕಂತ, ಯಾಕೆಂದರೆ ಅವನು ಕಾಲೇಜಿಗೆ ಬೆಂಗಳೂರಿಗೆ ಹೋಗಿದ್ದಾನೆ. ಸೊ ನಾನು ಒಂದ್ಸಲ ಮಾಡಿದ್ದೆ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಅದು ಚೆನ್ನಾಗಿತ್ತು ಅಂತ ನೆಕ್ಸ್ಟು ನೀನೇ ಮಾಡು, ನಾವು ರೆಸಿಪಿ ಹಾಕು, ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡ್ತೀನಿ ಅಂತ ಅಂದರೆ. ಸೊ ನೆಕ್ಸ್ಟು ನಾನು ಎಗ್ ಬಿರಿಯಾನಿ ರೆಸಿಪಿ ಮಾಡ್ತೀನಿ, ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನೀವು ಕಮೆಂಟ್ ಮಾಡಿ ಹೇಗಿರುತ್ತೆ, ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂದರೆ ಚೇಂಜಸ್ ಏನೇನು ಮಾಡಬೇಕು ಅಂತ ಹೇಳಿ. ಸೊ ಅಷ್ಟೋ ಸ್ವಲ್ಪ ಕಲ್ತ್ಬಿಟ್ಟು ಮಾಡ್ತಾಯಿದ್ದೀನಿ. ಏನೂ ಬೈಕೊಂಬಿಡಿ ಚೆನ್ನಾಗಿಲ್ಲ ಅಂತಂದರೆ, ದಯವಿಟ್ಟು ನಮ್ಮ ಮನೆಯೆಲ್ಲ ಚೆನ್ನಾಗೇ ತಿಂತಾರೆ ಖುಷಿಪಟ್ಟು. ಸೊ ನಿಮ್ಮ ಮನೇಲೂ ಹಂಗೆ ತಿನ್ನಂಗೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಗೈಸ್. ಸೊ ಇದೇ ರೀತಿ ಹೊಸ ರೆಸಿಪಿ. ಸೊ ನಿಮಗೆ ಹೊಸದಲ್ಲ, ನನಗೆ ಹೊಸ ರೆಸಿಪಿ. ಸೊ ನಾನು ಮಾಡೋದಿಲ್ಲ, ನಂಗೆ ಹೊಸದೇ ರೆಸಿಪಿ. ಆ ಥರ ಮಾಡಿಕೊಂಡು ಹೊಸ ವೀಡಿಯೋ ಮಾಡ್ತೀನಿ. ಸೊ ಹೇಗಿರುತ್ತೆ ಏನು ಅಂತ ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು, ಟೇಕ್ ಕೇರ್, ಬಾಯ್.